ಸೌಲಭ್ಯ ಪಡೆಯಲು ಅಗತ್ಯ ಇರುವ ದಾಖಲೆಗಳನ್ನು ಕೆಲವೊಬ್ಬರು ಈ ಏನಪ್ಪ ಅಂದ್ರೆ ನಿಮಗೆ ಗೊತ್ತದ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. ರೇಷನ್ ಕಾರ್ಡ್ ತಾವು ತೊಗೊಂಡು ಹೋಗಿಬಿಡೋದು, ಆ ರೇಷನ್ ತಾವು ತಕ್ಕೊಳ್ಳೋದು ಮಾಡೋದು ಮಾಡ್ಕೊಂಡು ಹೋಗುವಂಥದ್ದು ಅವು ಕಳಿಸ್ಕೊಡೋದು. ಅದು ಮತ್ತೆ ನೀವು ಸರ್ಕಾರ ಸವಲತ್ತು ಸಾಲ ಎಲ್ಲದಿದ್ದು ದಾಖಲೆಗಳು ಪಡೆಯಲು ಅಗತ್ಯ ಇರುವ ದಾಖಲೆಗಳು ಸಾಲದಾತ ಅಥವಾ ಅವ್ರ ಸಿಬ್ಬಂದಿ ಕಿತ್ತುಕೊಳ್ಳುವುದು. ಹೇಳಿ ನಿಮಗೆ ಇದಾಗ ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ಬ್ಯಾಂಕಿನ ಪಾಸ್ಬುಕ್ ಆಗಿರ್ಬೋದು, ಅದಕ್ಕೆ ಮುಖ್ಯ ರೇಷನ್ ಕಾರ್ಡ್ ಆಗಿರ್ಬೋದು. ಬಡವರಿಗೆ ರೇಷನ್ ಕಾರ್ಡ್ನ ಮುಖ್ಯ ಇರ್ತದೆ, ಅದನ್ನು ಕಸ್ಕೊಂಡು ಹೋಗಿಬಿಡುತ್ತೆ, ತಾವು ಅದನ್ನು ಲಾಭ ಮಾಡ್ಕೊಳ್ಳೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂಗೆಲ್ಲ ಮಾಡುವಂಗಿಲ್ಲ ಇನ್ಮೇಲೆ ಅಂತೇಳಿ. ಮತ್ತು ಒಂದಿದಪ್ಪ ಅಂದ್ರೆ ಈಗ ಏನು ನೀವು 30 ದಿನದೊಳಗೆ ನೀವು ಅದು ರೆಕಾರ್ಡ್ ಮಾಡಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಕೊಟ್ಟಂಥ ದುಡ್ಡ ಮತ್ತು ಗಂಟೆ ಎರಡು ಬೂಡಪ್ಪ ಅನ್ನುವಷ್ಟು ಮಟ್ಟಿಗೆ ತೀವ್ರ ಅಂತ ಮತ್ತು ಅಷ್ಟ ತೊಂದರೆದಾಯಕ ಅಂತ ಕಾನೂನನ್ನು ಮಾಡಿದ್ದಾರೆ, ಮಾಡೋಕ್ಕೆ ಹೊರಟಿದ್ದಾರೆ. ಈ ಫೈನಾನ್ಸ್ಗಳಿಂದ ತೊಂದರೆ ಅನುಭವಿಸಿದ ಜನರಿಗಾಗಿ ಸರ್ಕಾರ ಇದೊಂದು ರೀತಿಯಿಂದ ಕೊಡೋವ್ರಿಗೂ ತೆಗೆದುಕೊಳ್ಳೋವ್ರಿಗೂ ಒಂದನೇದಾಗಿ ಆಫೀಸ್ ಇರಬೇಕು, ಎರಡನೇದಾಗಿ ಎಷ್ಟು ಸಾಲ ಕೊಟ್ರಿ, ಅದಕ್ಕೆ ಬಡ್ಡಿ ದರ ಏನು ರೆಕಾರ್ಡ್ಸ್ ಇರಬೇಕು, ಅವ್ರ ಮೇಲೆ ಎಷ್ಟು ಕಟ್ಟಿದ್ದಾರೆ ಏನು ಡಾಕ್ಯುಮೆಂಟ್ಸ್ ಸಿಗಬೇಕು ಕೇಳಿದಾಗ ಮತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಹಿಂಗೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿ ಕೊಡೋವ್ರಿಗೂ ಮತ್ತು ತೆಗೆದುಕೊಳ್ಳೋವ್ರಿಗೂ. ಯಾಕಂದ್ರೆ ಸಾಲ ಕೊಡೋವ್ರಿಗೂ ಅವ್ರು ಉಳಿಬೇಕು, ಅದೇ ಕಾಲಕ್ಕೆ ಸಾಲ ತೆಗೆದುಕೊಂಡು ಅವ್ನು ಉಳಿಬೇಕು. ಎಲ್ಲ ನೆಲೆಯಲ್ಲೇ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೆಜ್ಜೆ ಇಟ್ಟಿರೋದು ನಿಜವಾಗಿ ಸ್ವಾಗತಾರ್ಹ. ಇದು ಮಾಡಲೇಬೇಕಾಗಿತ್ತು ಭಾಳ ದಿನಗಳಿಂದ, ಅದರಲ್ಲೂ 10 ಬಡ್ಡಿ 20 ಬಡ್ಡಿ. ಈಗಂತ ಸರ್ಕಾರದಿಂದನೇ ಮಾನ್ಯತೆ ಪಡೆದಂಥ ಅನೇಕ ಏನಪ್ಪ ಅಂದ ಸಂಸ್ಥೆಗಳು ಬಡ್ಡಿ ಆಡೋರು ಹೆಚ್ಚು ಬಡ್ಡಿ ವಸೂಲು ಮಾಡೋದನ್ನು ನೋಡ್ತಾ ಇದ್ವಿ. ಈ RBIಯಿಂದ ಪರ್ಮಿಷನ್ ತಗೊಂಡಿದ್ದಾಗಲಿ ಮತ್ತೇನೋ ಆಗಲಿ ಮಾಡಿದಂಥವು ಅವುಗಳಿಗೆಲ್ಲ ಕಡಿವಾರ ಹಾಕೋ ದಿಶೆಯಲ್ಲೇ ಮಾಡಿದ್ದು, ಈ ಮಾಡಲಿಕ್ಕೆ ಹೊರಟಿದ್ದು ಸುಗ್ರೀವಾಜ್ಞೆ ಮಾಡಲಿಕ್ಕೆ ಹೊರಟಿದ್ದು. ಒಂದು ರೀತಿಯಿಂದ ಸಾಲ ಕೊಡೋರಿಗೆ ತೊಂದರೆ ಎಣಿಸಿದ್ರು ಸಹಿತ ಸಾಲ ತೊಗೊಂಡವ್ರಿಗೂ ತೊಂದರೆ ಆಗದಂಗೆ ನೋಡಿಕೊಂಡಿದ್ದು ಅಷ್ಟೇ ಗಮನಾರ್ಹದ. ಜೊತೆಗೆ ಇನ್ನು ಮೇಲೆ ಸಾಲ ಕೊಡೋರು ಮಾತ್ರ ಎಚ್ಚರ ಸಾಲ ಕೊಡಬೇಕು. ಒಂದನೇದ್ದು ಬಡ್ಡಿ ಫಿಕ್ಸ್ ಮಾಡಬೇಕು, ಯಾವುದಿರದ RBI ಏನು ಸಜೆಷನ್ ಕೊಡ್ತದ್ರ ಪ್ರಕಾರ. ಎರಡನೇದು ನಿಮ್ಮ ಆಫೀಸ್ ಇರಬೇಕು ಮತ್ತು ದಾಖಲೆಗಳು ಸಿಗಬೇಕು. ಯಾವುದಕ್ಕೆ ಕೇಳಿದ್ರು ಸಾಲಕ್ಕೆ ತೆಗೆದುಕೊಂಡಂಥವ್ರು ಡಿಪಾಸಿಟ್ ತೆಗೆದುಕೊಂಡದಕ್ಕೆ ಆ ದಾಖಲೆ ಕೊಟ್ಟ ನಿಮಗೇನೋ ಅಂತ ಭಾಳ ಇಷ್ಟೆಲ್ಲ ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ದರೆ ಪೊಲೀಸ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು, ಜೆನ್ಯೂನ್ ಆಗಿ ಅವತ್ತನ್ನು ಮುಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಲಿಕ್ಕೆ ಹೊರಟದ. ಇನ್ನೂ ಏನೇನು ಮಾಡ್ತದೆ ನೋಡೋಣ ಬಂದ ಮೇಲೆ ಅಂತ ಹೇಳ್ತಾ ಅಂತೂ ಇಂತೂ ಕೊನೆಗೂ ಸುಗ್ರೀವಾಜ್ಞೆ ಈ ಸಾಲ ಕೊಡೋರಿಗೆ ಸಾಲ ತೊಗೊಳ್ಳೋರಿಗಾಗಿ ಬರ್ತಾ ಇರೋದು ಒಂದು ರೀತಿ ನೆಮ್ಮದಿಯ. ಹೌದಪ್ಪ, ಇನ್ನಾದರೂ ಈ ಕಿರುಕುಳಗಳು ತಪ್ಪಬಹುದು, ವಸೂಲಿ ಕಿರುಕುಳಗಳು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಲ್ಲಿ ವಂದನೆಗಳು.